ಇವತ್ತು ಬೆಳಗಾವಿಯಿಂದ ಚಾಲನೆ ಕೊಡಲಾಗಿದೆ. ಉದ್ದೇಶ ಅಂತಂದರೆ ಕರ್ನಾಟಕ ಘನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಿದ್ದೀವಿ. ನಮ್ಮ ಸಮುದಾಯದವ್ರನ್ನ ಅವತ್ತು ಯಾರು ಮಾರಣಾಂತಿಕವಾದಂಥ ಹಲ್ಲೆಗೆ ಕುಮ್ಮ ಕೊಟ್ಟಿದ್ದಾರೋ ಅಂಥ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥ ಒತ್ತಡವನ್ನು ಹಾಕಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಶಾಸಕರು ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಆದರೂ ಸರ್ಕಾರ ಯಾವುದೇ ಕಿವಿಗೊಡಲಿಲ್ಲ. ಅದಾದ ನಂತರ 16ನೇ ತಾರೀಕಿಂದ ಸತ್ಯಾಗ್ರಹ ಶುರು ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ್ರು ಸರ್ಕಾರ ಕಣ್ಮುಚ್ಚು ಕುರುಡಾಯಿತು ಹೊರತು ನಮ್ಮ ಹಕ್ಕನ್ನು ಕೇಳಿಲ್ಲ. ಆ ಉದ್ದೇಶಕ್ಕೋಸ್ಕರ ಸ್ವತಃ ನಾವೇ ಇವತ್ತು ನಮ್ಮ ಜನರ ಬಳಿಗೆ ಹೋಗಿ ಅವರು ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಏನು ಕಳೆದ ಡಿಸೆಂಬರ್ 10ನೇ ತಾರೀಕಿಂದ 19ನೇ ತಾರೀಕುವರೆಗೂ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮನಗಂಡು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ. ಮೊನ್ನೆ ಡಿಸೆಂಬರ್ 20ನೇ ತಾರೀಕು ಧಾರವಾಡದ ಹೈಕೋರ್ಟಿಗೆ ನಾವು ಮೊರೆ ಹೋದಂಥ ಸಂದರ್ಭದಲ್ಲಿ ಏಕಸದಸ್ಯ ಪೀಠವಾಗಿರ್ತಕ್ಕಂಥ ಪ್ರಮೋದ್ ಯರೂರವರು ಇವತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲೇ ಒಂದು ಕಡೆ ವಿಶ್ವಾಸ ಐತಿ, ಯಾವ ಸರ್ಕಾರ ನೊಂದವ್ರ ಪರವಾಗಿ ಇರಬೇಕಾಗಿತ್ತು, ನೊಂದವರಿಗೆ ನ್ಯಾಯ ಕೊಡಬೇಕಾಗಿತ್ತು. ಆ ನ್ಯಾಯ ಕೊಡೋದ್ರ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಸಮುದಾಯದ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರವೀಣ್ ನಾವದ್ಗಿಯವರು ಸಮರ್ಥವಾಗಿ ಮತ್ತು ಅವರ ಜೂನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಮತ್ತು ಸುಮಂಗಳಿ ನಾವಲ್ಗಿಯವರು ಸಮರ್ಥವಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಮಾಡಿದ ಪರಿಣಾಮ ಇವತ್ತು ನ್ಯಾಯಾಧೀಶರು ನಮ್ಮ ಪ್ರತಿವಾದಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನ್ಯಾಯಾಲಯದ ಮೂಲಕವಾಗಿ ನಮ್ಮ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗೆ ಒಂದು ಉತ್ತರ ಸಿಗ್ಬೋದು ಮತ್ತು ಅಂಥವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯ ಆದೇಶ ಮಾಡ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಹಾಗಾಗಿ ನಾಳೆ ಜನವರಿ 14ನೇ ತಾರೀಕಿಂದ ಪ್ರತಿ ಹಳ್ಳಿಗಳಿಗೆ ಹೋಗಿ ಎಲ್ಲಿ ನಮ್ಮ ಸಮುದಾಯ ಹೆಚ್ಚಿದೆಯೋ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನು ಕೂಡಿಸಿ ಅಲ್ಲಿ ಸಂವಾದ, ಸಂಧಾನ, ಸಂಘರ್ಷ ಎನ್ನುವಂತಹ ವಿಷಯ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆ ಮಾಡ್ತೀನಿ. ಆ ತಾಲೂಕಿನ ಎಲ್ಲ ಗ್ರಾಮ ಸಭೆಗಳು ಮಾಡಿ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಮಾಡಿ ಮೀಸಲಾತಿಯನ್ನು ಪಡೆಯುವಂಥ ಹಿನ್ನೆಲೆಯೊಳಗೆ ಸರ್ಕಾರ ನಡೆದುಕೊಂಡ ರೀತಿ ಬಗ್ಗೆ ಜನರಿಗೆ ಗಮನ ಕೊಡ್ತೀನಿ. ಜನರು ಏನು ಸಲಹೆ ಕೊಡ್ತಾರೋ, ಏನು ಭಾವನೆ ಅರ್ಥ ಮಾಡ್ಕೊಳ್ತಾರೋ ಅದೆಲ್ಲವನ್ನೂ ಕ್ರೋಢೀಕರಿಸಿ ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಮಾಡ್ತೀವಿ. 14ನೇ ತಾರೀಕಿಂದ ಸಹ ಎಲ್ಲ ಹಳ್ಳಿಗಳಿಗೆ, ಎಲ್ಲ ತಾಲೂಕು ಮಟ್ಟಕ್ಕೂ, ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಸಹ ಹೋರಾಟವನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಸಹ ಜನರ ಅಭಿಪ್ರಾಯದ ಮೇಲೆ ಮುಂದಿನ ಹೋರಾಟ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾಡಿನ ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಶರಣಾರ್ಥಿ. ಈಗಾಗಲೇ ಯಾವಾಗದು ಘಟನೆ ಆದ ತಕ್ಷಣವೇ ನಾನು ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಮತ್ತು ಧಾರವಾಡದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಆ ಘಟನೆಯನ್ನು ಖಂಡಿಸಿದ್ದೀನಿ. ಕಾರಣ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಹಿಳೆಗೆ, ಅದು ವಿಧಾನಸಭಾ ಅಧಿವೇಶನ ಒಳಗಾಗಿರ್ಬೋದು ಹೊರಗಾಗಿರ್ಬೋದು, ಯಾರು ಸಹ ಆ ಸಂಸದೀಯ ಶಬ್ದಗಳನ್ನು ಯಾರು ಸಹ ಬಳಸಬಾರ್ದು ಅಂತ. ಹಾಗಾಗಿ ಬಳಸುವಂಥ ಪ್ರಯತ್ನ ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥವ್ರು. ಮತ್ತು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಶಬ್ದ ಬಳಸಿದ್ದೇ ಆದರೆ ಅಂತ ನೊಂದೋರ ಪರವಾಗಿ ಯಾವತ್ತು ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳಿದ್ದೀವಿ. ಅಲ್ಲ, ಈಗಾಗಲೇ ನಾನು ಹೇಳಿದಾನಿಲ್ಲ, ಅಲ್ಲ ಆ ತಾಯಿಯ ನೊಂದಂಥ ತಾಯಿಯ ಜೊತೆಯಲ್ಲಿ ಇಡೀ ನಾವು ಇರ್ತೀವಿ. ಹಾಗಾಗಿ ಒಂದು ವೇಳೆ ಸಿಟಿ ಡ್ರೈವರ್ ಅಂದಿದ್ದೇ ಆದರೆ ಅದು ತಪ್ಪು ಅಂತ, ಯಾವುದೇ ಹೆಣ್ಣಿಗೂ ಆ ಶಬ್ದ ಬಳಸಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದೇ ನೋಡಿರಿ, ಮುಖ್ಯಮಂತ್ರಿಗಳು ನಮ್ಮ ಶಾಸಕರು ಮೀಟಿಂಗ್ ಕರಿತೀವಿ ಅಂತೇಳಿ ಹೇಳಿಕೆ ಕೊಟ್ಟಂಥವ್ರು ಮತ್ತು ಮಾಧ್ಯಮದಲ್ಲಿ ಬಂದಿತ್ತು. ಆದರೆ ಮೀಟಿಂಗ್ ಕರೆದಿಲ್ಲ. ಯಾಕೆ ಕರೆದ್ರೆ ಗೊತ್ತಿಲ್ಲ. ಇವರೆಲ್ಲರೂ ಮೀಟಿಂಗ್ ಕರೆದಾರೆ ಅಂತೇಳಿ ನಮ್ಮ ಹೋರಾಟವನ್ನು ಡೈವರ್ಟ್ ಮಾಡೋ ಪ್ರಯತ್ನ ಪಟ್ಟರು ಎಲ್ಲರೂ ಸೇರಿಕೊಂಡು.
ನಮಗೂ ಸಹ ಆಮಂತ್ರಣ ಕೊಡಲಾರ್ದಂಗೆ ಪ್ಲ್ಯಾನ್ ಮಾಡಿದ್ರು. ಕೊನೆಗೆ 16 ಕರೆದಿದ್ರು ಪುಣ್ಯಾತ್ಮರು, ಎಷ್ಟೋ ಒಂದು ಅನುಕೂಲಕ್ಕಿತ್ತು. ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಯಾರೆ. ಅದು ಯಾವಾಗ ಕರೆದ್ರೆ ಗೊತ್ತಿಲ್ಲ. ನಾವು ಮುಖ್ಯಮಂತ್ರಿಗಳು ನಮ್ಮ ಸಮಾಜ ಪೂರಕವಾಗಿ ಒಳ್ಳೆಯ ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ನಾವು ಪೂರಕವಾಗಿ ಸಹಮತಿ ವ್ಯಕ್ತಪಡಿಸ್ತೀವಿ. ಆದರೆ ಹೋರಾಟ ಡೈವರ್ಟ್ ಮಾಡಲಿಕ್ಕೆ, ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಮೀಟಿಂಗ್ ಕರೆಯೋದು, ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಮಾಡೋದು ಅದು ಸರಿಯಲ್ಲ. ಪ್ರಾಮಾಣಿಕವಾದಂಥ ಉದ್ದೇಶ ಇಟ್ಕೊಂಡು ಸಭೆ ಕರೀರಿ, ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳ ಕುರಿತು ಚರ್ಚೆ ಮಾಡಲಿ, ನ್ಯಾಯ ಕೊಡುವಂಥದ್ರೊಳಗೆ ಮುಖ್ಯವಾಗಿ ಹೆಜ್ಜೆ ಇಡಲಿ ಅಂತ ನಾನು ಸಲಹೆ ಕೊಡ್ತೀನಿ. ಇವತ್ತು ಬೆಳಗಾವಿಯಿಂದ ಚಾಲನೆ ಕೊಡಲಾಗಿದೆ. ಉದ್ದೇಶ ಅಂತಂದರೆ ಕರ್ನಾಟಕ ಘನ ಸರ್ಕಾರಕ್ಕೆ ನಾವು ಆಗ್ರಹ ಮಾಡಿದ್ದೀವಿ. ನಮ್ಮ ಸಮುದಾಯದವರನ್ನು ಅವತ್ತು ಯಾರು ಮಾರಣಾಂತಿಕವಾದಂಥ ಹಲ್ಲೆಗೆ ಕುಮ್ಮಕ್ಕು ಕೊಟ್ಟಿದ್ದಾರೋ ಅಂಥ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಕರ್ನಾಟಕ ಸರ್ಕಾರ ಲಿಂಗಾಯತ ಕ್ಷಮೆ ಕೇಳಬೇಕೆನ್ನುವಂಥ ಒತ್ತಡ ಹಾಕಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಶಾಸಕರು ಸರ್ಕಾರಕ್ಕೆ ಗಮನ ಸೆಳೆಯುವ ಪ್ರಯತ್ನ ಮಾಡಿದರು. ಆದರೂ ಸರ್ಕಾರ ಯಾವುದೇ ಕಿವಿಗೊಡಲಿಲ್ಲ. ಅದಾದ ನಂತರ 16ನೇ ತಾರೀಕಿಂದ ಸತ್ಯಾಗ್ರಹ ಶುರು ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ್ದು ಸರ್ಕಾರ ಕಣ್ಮುಚ್ಚು ಕುರುಡಾಯಿತು ಹೊರತು ನಮ್ಮ ಹಕ್ಕನ್ನು ಕೇಳಿಲ್ಲ. ಆ ಉದ್ದೇಶಕ್ಕೋಸ್ಕರ ಸ್ವತಃ ನಾವೇ ಇವತ್ತು ನಮ್ಮ ಜನರ ಬಳಿಗೆ ಹೋಗಿ ಅವರು ಸಾಂತ್ವನ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಏನು ಕಳೆದ ಡಿಸೆಂಬರ್ 10ನೇ ತಾರೀಕಿಂದ 19ನೇ ತಾರೀಕುವರೆಗೂ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಯಾವುದೇ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮನಗಂಡು ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ. ಮೊನ್ನೆ ಡಿಸೆಂಬರ್ 20ನೇ ತಾರೀಕು ಧಾರವಾಡದ ಹೈಕೋರ್ಟಿಗೆ ನಾವು ಮೊರೆ ಹೋದಂಥ ಸಂದರ್ಭದಲ್ಲಿ ಏಕಸದಸ್ಯ ಪೀಠವಾಗಿರ್ತಕ್ಕಂಥ ಪ್ರಮೋದ್ ಯರೂರವರು ಇವತ್ತು ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲೇ ಒಂದು ಕಡೆ ನಮಗೆ ವಿಶ್ವಾಸ ಐತಿ, ಯಾವ ಸರ್ಕಾರ ನೊಂದವ್ರ ಪರವಾಗಿ ಇರಬೇಕಾಗಿತ್ತು, ನೊಂದವರಿಗೆ ನ್ಯಾಯ ಕೊಡಬೇಕಾಗಿತ್ತು, ಆ ನ್ಯಾಯ ಕೊಡೋದ್ರ ಕಾರಣಕ್ಕೋಸ್ಕರವಾಗಿ ಇವತ್ತು ನಮ್ಮ ಸಮುದಾಯದ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರವೀಣ್ ನಾವದ್ಗಿ ಅವರು ಸಮರ್ಥವಾಗಿ ಮತ್ತು ಅವರ ಜೂನಿಯರ್ ಅಡ್ವೊಕೇಟ್ ಆಗಿರ್ತಕ್ಕಂಥ ಪೂಜಾ ಸೌದತ್ತಿಯವರು ಮತ್ತು ಸುಮಂಗಳಿ ನಾವಲ್ಗಿ ಅವರು ಸಮರ್ಥವಾಗಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಮಾಡಿದ ಪರಿಣಾಮ ಇವತ್ತು ನ್ಯಾಯಾಧೀಶರು ನಮ್ಮ ಪ್ರತಿವಾದಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ನ್ಯಾಯಾಲಯದ ಮೂಲಕವಾಗಿ ನಮ್ಮ ಅಮಾಯಕರ ಮೇಲೆ ಆಗಿರ್ತಕ್ಕಂಥ ಹಲ್ಲೆಗೆ ಒಂದು ಉತ್ತರ ಸಿಗ್ಬೋದು ಮತ್ತು ಅಂಥರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯ ಆದೇಶ ಮಾಡ್ಬೋದು ಅನ್ನುವಂಥ ನಿರೀಕ್ಷೆ ನಾವೆಲ್ಲ ಇದ್ದೀವಿ ಅನ್ನುವಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಹಾಗಾಗಿ ನಾಳೆ ಜನವರಿ 14ನೇ ತಾರೀಕಿಂದ ಪ್ರತಿ ಹಳ್ಳಿಗಳಿಗೆ ಹೋಗಿ ಎಲ್ಲಿ ನಮ್ಮ ಸಮುದಾಯ ಹೆಚ್ಚಿದೆಯೋ ಎಲ್ಲ ಹಳ್ಳಿಗಳಿಗೆ ಹೋಗಿ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಜನರನ್ನು ಕೂಡಿಸಿ ಅಲ್ಲಿ ಸಂವಾದ, ಸಂಧಾನ, ಸಂಘರ್ಷ ಎನ್ನುವಂತಹ ವಿಷಯ ಇಟ್ಕೊಂಡು ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಸಭೆ ಮಾಡ್ತೀನಿ. ಆ ತಾಲೂಕಿನ ಎಲ್ಲ ಗ್ರಾಮ ಸಭೆಗಳು ಮಾಡಿ ತಾಲೂಕು ಮಟ್ಟದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಅಂತ ಮಾಡಿ ಮೀಸಲಾತಿಯನ್ನು ಪಡೆಯುವಂತಿನ ಸರ್ಕಾರ ನಡೆದುಕೊಂಡ ರೀತಿ ಬಗ್ಗೆ ಜನರಿಗೆ ಗಮನ ಕೊಡ್ತೀನಿ. ಜನರು ಏನು ಸಲಹೆ ಕೊಡ್ತಾರೋ, ಏನು ಭಾವನೆ ಅರ್ಥ ಮಾಡ್ಕೊಳ್ತಾರೋ ಅದೆಲ್ಲವನ್ನೂ ಕ್ರೋಢೀಕರಿಸಿ ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗೋ ಪ್ರಯತ್ನ ಮಾಡ್ತೀವಿ. 14ನೇ ತಾರೀಕಿಂದ ಸಹ ಎಲ್ಲ ಹಳ್ಳಿಗಳಿಗೆ, ಎಲ್ಲ ತಾಲೂಕು ಮಟ್ಟಕ್ಕೂ, ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಸಹ ಹೋರಾಟವನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಸಹ ಜನರ ಅಭಿಪ್ರಾಯದ ಮೇಲೆ ಮುಂದಿನ ಹೋರಾಟ ನಿರ್ಧಾರವನ್ನು ಘೋಷಣೆ ಮಾಡ್ತೀನಿ ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾಡಿನ ಜನರಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ. ಶರಣಾರ್ಥಿ. ಈಗಾಗಲೇ ಯಾವಾಗದು ಘಟನೆ ಆದ ತಕ್ಷಣವೇ ನಾನು ಕೊಪ್ಪಳದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಮತ್ತು ಧಾರವಾಡದಲ್ಲಿ ಮಾಧ್ಯಮಗೋಷ್ಠಿ ಮೂಲಕವಾಗಿ ಆ ಘಟನೆಯನ್ನು ಖಂಡಿಸಿದ್ದೀನಿ. ಕಾರಣ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮಹಿಳೆಗೆ, ಅದು ವಿಧಾನಸಭಾ ಅಧಿವೇಶನ ಒಳಗಾಗಿರ್ಬೋದು ಹೊರಗಾಗಿರ್ಬೋದು, ಯಾರು ಸಹ ಆ ಸಂಸದೀಯ ಶಬ್ದಗಳನ್ನು ಯಾರು ಸಹ ಬಳಸಬಾರ್ದು ಅಂತ. ಹಾಗಾಗಿ ಬಳಸುವಂಥ ಪ್ರಯತ್ನ ಯಾರೇ ಮಾಡಲಿ ಅದು ಖಂಡನೀಯವಾಗಿರ್ತಕ್ಕಂಥವ್ರು. ಮತ್ತು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಜಾತಿಯ ಮಹಿಳೆಗೆ ಈ ರೀತಿಯಾಗಿರ್ತಕ್ಕಂಥ ಶಬ್ದ ಬಳಸಿದ್ದೇ ಆದರೆ ಅಂತ ನೊಂದೋರ ಪರವಾಗಿ ಯಾವತ್ತು ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಹೇಳಿದ್ದೀವಿ. ಅಲ್ಲ, ಈಗಾಗಲೇ ನಾನು ಹೇಳಿದಾನಿಲ್ಲ, ಅಲ್ಲ, ಆ ತಾಯಿಯ ನೊಂದಂಥ ತಾಯಿಯ ಜೊತೆಯಲ್ಲಿ ಇಡೀ ನಾವು ಇರ್ತೀವಿ. ಹಾಗಾಗಿ ಒಂದು ವೇಳೆ ಸಿ ಟಿ ರವಿಯವರು ಅಂದಿದ್ದೇ ಆದರೆ ಅದು
ತಪ್ಪು ಅಂತ. ಯಾವುದೇ ಹೆಣ್ಣಿಗೂ ಆ ಶಬ್ದ ಬಳಸಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದೇ ನೋಡಿರಿ, ಮುಖ್ಯಮಂತ್ರಿಗಳು ನಮ್ಮ ಶಾಸಕರ ಮೀಟಿಂಗ್ ಕರಿತೀವಿ ಅಂತೇಳಿ ಹೇಳಿಕೆ ಕೊಟ್ಟಂಥವ್ರು ಮತ್ತು ಮಾಧ್ಯಮದಲ್ಲಿ ಬಂದಿತ್ತು. ಆದರೆ ಮೀಟಿಂಗ್ ಕರೆದಿಲ್ಲ. ಯಾಕೆ ಕರೆದ್ರೆ ಗೊತ್ತಿಲ್ಲ. ಇವರೆಲ್ಲರೂ ಮೀಟಿಂಗ್ ಕರೆದಾರಂತೇಳಿ ನಮ್ಮ ಹೋರಾಟವನ್ನು ಡೈವರ್ಟ್ ಮಾಡೋ ಪ್ರಯತ್ನ ಪಟ್ಟರು ಎಲ್ಲರೂ ಸೇರಿಕೊಂಡು. ನಮಗೂ ಸಹ ಆಮಂತ್ರಣ ಕೊಡಲಾರ್ದಂಗೆ ಪ್ಲ್ಯಾನ್ ಮಾಡಿದ್ರು. ಕೊನೆಗೆ 16 ಕರೆದಿದ್ರು ಪುಣ್ಯಾತ್ಪುರಿ, ಎಷ್ಟೋ ಒಂದು ಅನುಕೂಲಕ್ಕಿತ್ತು. ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಯಾರೆ. ಅದು ಯಾವಾಗ ಕರೆದ್ರೆ ಗೊತ್ತಿಲ್ಲ. ಆ ಮುಖ್ಯಮಂತ್ರಿಗಳು ನಮ್ಮ ಸಮಾಜ ಪೂರಕವಾಗಿ ಒಳ್ಳೆಯ ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ನಾವು ಪೂರಕವಾಗಿ ಸಹಮತಿ ವ್ಯಕ್ತಪಡಿಸ್ತೀವಿ. ಆದರೆ ಹೋರಾಟ ಡೈವರ್ಟ್ ಮಾಡಲಿಕ್ಕೆ, ಜನರ ಗಮನವನ್ನು ಬೇರೆ ಕಡೆ ಸೆಳೀಲಿಕ್ಕೆ ಮೀಟಿಂಗ್ ಕರೆಯೋದು, ತಿಪ್ಪೆ ಸಾರಿಸೋ ಪ್ರಯತ್ನವನ್ನು ಮಾಡೋದು ಅದು ಸರಿಯಲ್ಲ. ಪ್ರಾಮಾಣಿಕವಾದಂಥ ಉದ್ದೇಶ ಇಟ್ಕೊಂಡು ಸಭೆ ಕರೀರಿ, ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳ ಕುರಿತು ಚರ್ಚೆ ಮಾಡಲಿ, ನ್ಯಾಯ ಕೊಡುವಂಥದ್ದರೊಳಗೆ ಮುಖ್ಯವಾಗಿ ಹೆಜ್ಜೆ ಇಡಲಿ ಅಂತ ನಾನು ಸಲಹೆ ಕೊಡ್ತೀನಿ.